1,70,00,000 ಜನ ಫಾಲೋಯರ್ಸನ್ನು ಹೊಂದುವುದರ ಮೂಲಕ ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ದೇಶದಾದ್ಯಂತ ಬಹಳಷ್ಟು ಸದ್ದನ್ನು ಮಾಡ್ತಾ ಇದೆ. ಕೇವಲ ಎಲ್ಲೋ ಕುಳಿತು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರೆ ಅದರಿಂದ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯವೇ? ನಿರುದ್ಯೋಗ ಸಮಸ್ಯೆ ಇಡೀ ಯುವ ಸಮುದಾಯವನ್ನು ಕಿತ್ತು ತಿಂತಾ ಇದೆ. ಕೆಲಸದ ಅವಕಾಶಗಳೇ ಸಿಗ್ತಾ ಇದೆ, ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಇದರ ಹಿಂದೆ ಯಾರಿದ್ದಾರೆ, ಯಾವ ಉದ್ದೇಶ ಇದೆ? ಬಹಳ ಜನ ಇದನ್ನು ತಮಾಷೆ ಮಾಡೋದು. ಕಾಕ್ರೋಚ್ ಅಂದರೆ ಜಿರ್ಲೆ. ಯಾತಕ್ಕೆ ಜಿರ್ಲೆಗೆ ಈ ಪಕ್ಷದ ಹೆಸರನ್ನು ಇಟ್ಕೊಂಡಿದ್ದಾರೆ? ಅವರಿಗಾದರೂ ಯಾಕಪ್ಪ ಅನ್ನಿಸ್ತು. ಬಿಯಾಂಡ್ ಲಿಮಿಟ್ಸ್ ನಮ್ಮ ಹೆಮ್ಮೆಯ ಚಾನಲ್. ನಮ್ಮ ಚಾನಲ್ಲಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ನಾನು ವಿ ಮಂಜುನಾಥ್. ಈ ದಿವಸ ಇತ್ತೀಚೆಗೆ ಕಳೆದ ಒಂದು 4-5 ದಿವಸಗಳಿಂದ ಬಹಳ ಪ್ರಮುಖ ಸುದ್ದಿಯನ್ನು ಮಾಡ್ತಾ ಇರುವಂಥ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಒಂದು ವಿಚಾರ ಇವತ್ತು ದೇಶದಾದ್ಯಂತ ಬಹಳಷ್ಟು ಸದ್ದನ್ನು ಮಾಡ್ತಾ ಇದೆ. ಸುಮಾರು 1,70,00,000 ಜನ ಫಾಲೋಯರ್ಸನ್ನು ಹೊಂದುವುದರ ಮೂಲಕ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಆ ಕುರಿತು ಒಂದಷ್ಟು ಚರ್ಚೆ ಮಾಡೋಣ ಅನ್ನುವಂಥದ್ದು ನಮ್ಮ ಉದ್ದೇಶ. ನಾನು ಈ ವಿಚಾರವಾಗಿ ಚರ್ಚೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ಒಬ್ಬ ಮಹಾನ್ ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೀನಿ. ಅದು ಯಾರು ಅಂದರೆ ಶ್ರೀಮಾನ್ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸಿಕೊಂಡು ಇವತ್ತಿನ ಈ ವಿಚಾರವಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ವಿಚಾರವಾಗಿ ಮಾತನಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದೇನೆ. ಯಾಕೆ ಸ್ವಾಮಿ ವಿವೇಕಾನಂದರನ್ನು ನೆನೆಸ್ಕೊಳ್ಳೋದು ಅಂದರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ದಾರೆ. ಸುಮಾರು 100 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಹೇಳಿದಂಥ ಮಾತಿದು. ಸ್ವಾಮಿ ವಿವೇಕಾನಂದರು ಈ ಪ್ರಪಂಚ ಕಂಡಂಥ ಒಬ್ಬ ಮಹಾನ್ ವ್ಯಕ್ತಿ. ತಮಗೆಲ್ಲ ಗೊತ್ತು, ನಮ್ಮ ದೇಶದ ಸಂಸ್ಕೃತಿಯನ್ನು, ನಮ್ಮ ದೇಶದ ಸಂಸ್ಕಾರವನ್ನು ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧಿಗೆ ಬರುವಂತೆ ಮಾಡಿದವರು, ಇಡೀ ಪ್ರಪಂಚ ಭಾರತ ದೇಶವನ್ನು ತಿರುಗಿ ನೋಡುವಂತೆ ಮಾಡಿದವರು ಸ್ವಾಮಿ ವಿವೇಕಾನಂದರು. ಅವರು ಒಬ್ಬ ಪ್ರಾತಸ್ಮರಣೀಯರು. ಅದಕ್ಕಾಗಿಯೇ ಜನವರಿ 12ನೇ ತಾರೀಕು ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸ್ತೀವಿ. ಈಗ ಈ ಸಂದರ್ಭದಲ್ಲಿ ನಾವು ಹೊರಟಿರುವಂಥದ್ದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಒಂದು ರಾಜಕೀಯ ಪಕ್ಷ ಈಗಷ್ಟೇ ಮೊಳಕೆ ಹೊಡಿತಾ ಇದೆ ಈ ದೇಶದಲ್ಲಿ. ಅದನ್ನು ಕುರಿತು ಮಾತನಾಡುವಾಗ ಸ್ವಾಮಿ ವಿವೇಕಾನಂದರ ವಿಚಾರ ಯಾಕಪ್ಪ ಬಂತು ಅಂತಂದರೆ, ಅವರು 100 ವರ್ಷಗಳ ಹಿಂದೆ ಹೇಳಿದಂಥ ಮಾತು, ಗಿವ್ ಮೀ ಫ್ಯೂ ಯಂಗ್ ಮೆನ್ ಆ್ಯಂಡ್ ವಿಮೆನ್ ಹೂ ಆರ್ ಪ್ಯೂರ್ ಆ್ಯಂಡ್ ಪರ್ಫೆಕ್ಟ್, ಐ ವಿಲ್ ಶೇಕ್ ದಿ ವರ್ಲ್ಡ್. ಕೆಲವು ಪರಿಶುದ್ಧವಾದ, ಪರಿಪಕ್ವವಾದ ಯುವಕರನ್ನು ನನಗೆ ಕೊಡಿ, ನಾನು ಈ ಪ್ರಪಂಚವನ್ನೇ ಬದಲಿಸ್ತೀನಿ ಅನ್ನುವಂಥ ಮಾತು. ಅಂದರೆ ಸ್ವಾಮಿ ವಿವೇಕಾನಂದರಿಗೆ ಯುವ ಶಕ್ತಿಯ ಬಗ್ಗೆ ಅಷ್ಟೊಂದು ಅಪಾರವಾದ ನಂಬಿಕೆ ಇತ್ತು. ಅವರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋದರು. ತುಂಬ ಕಿರಿಯ ವಯಸ್ಸಿನಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿ ಹೋದಂಥ ಮಹನೀಯರವರು. ಹಾಗಾಗಿ ಅವರ ಹೆಸರಿನಲ್ಲಿ ಇವತ್ತು ಜನವರಿ 12 ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಅವರಿಗೆ ಆ ರೀತಿಯ ಒಂದು ಆಲೋಚನೆ ಆ ಕಾಲದಲ್ಲೇ ಇತ್ತು. ಈ ದೇಶದಲ್ಲಿ ಯುವಕರು, ಯುವತಿಯರು ಇವರು ಮನಸ್ಸನ್ನು ಮಾಡಿ ಒಂದು ಉದ್ದೇಶವನ್ನು ಇಟ್ಕೊಂಡು ಏನನ್ನಾದರೂ ಮಾಡಿದ್ರೆ ಖಂಡಿತ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಮಾತು
ಸ್ವಾಮಿ ವಿವೇಕಾನಂದರ ಬಾಯಲ್ಲಿ ಆ ದಿವಸವೇ ಬಂದಿತ್ತು. ಅದಕ್ಕೂ ಕಾಕ್ರೋಚ್ ಜನತಾ ಪಾರ್ಟಿಗೂ ಏನು ಸಂಬಂಧ ಅಂದರೆ, ಈಗ ಈ ಒಂದು ರಾಜಕೀಯ ಪಕ್ಷವನ್ನು, ಇನ್ನೂ ಆ ಪಕ್ಷ ನೋಂದಾವಣಿ ಆಗಿಲ್ಲ, ಪಕ್ಷವನ್ನು ಕಟ್ಟಲಿಕ್ಕೆ ಹೊರಟಿರುವಂಥದ್ದು ಒಂದು ಯುವ ಪೀಳಿಗೆ ಇವತ್ತು ಆ ಪಕ್ಷವನ್ನು ಕಟ್ಟಲಿಕ್ಕೆ ಹೊರಡ್ತಾ ಇದೆ. ಈ ಹಿಂದೆ ಆಮ್ ಆದ್ಮಿ ಪಕ್ಷದಲ್ಲಿ ಕೆಲಸ ಮಾಡಿದ್ದಂಥ ಒಬ್ಬ ಯುವಕರು, ಅಭಿಜಿತ್ ಅನ್ನುವಂಥ ಆ ಯುವಕ ಇವತ್ತು ಅಮೇರಿಕಾದಲ್ಲಿ ಕುಳಿತು ಈ ಒಂದು ಪಕ್ಷವನ್ನು ಪ್ರಾರಂಭ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು, ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಂಡು, ತಾಂತ್ರಿಕತೆಯನ್ನು ಬಳಸ್ಕೊಂಡು ಇವತ್ತು ದೇಶದಾದ್ಯಂತ ಒಂದು ಸಂಚಲನವನ್ನು ಮಾಡಿದ್ದಾರೆ. ಅದಕ್ಕಾಗಿಯೇ ಇವತ್ತು 1,70,00,000 ಜನ ಫಾಲೋಯರ್ಸ್ ಇದ್ದಾರೆ. ಈಗಾಗಲೇ ಅವರು ಇನ್ನೂ ನೋಂದಾವಣಿ ಆಗದೇ ಇದ್ದರೂ ಸಹ ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಅವರು ಆಗಲೇ ಪ್ರಚುರಪಡಿಸಿದ್ದಾರೆ. ಇದು ಜನರನ್ನು ಆಕರ್ಷಿಸ್ತಾ ಇದೆ. ಅಂದರೆ ಕೇವಲ ಎಲ್ಲೋ ಕುಳಿತು ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರೆ ಅದರಿಂದ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಾಡುತ್ತೆ. ತುಂಬ ಜನ ಹೇಳೋದುಂಟು, ಇಂಥದ್ದೆಲ್ಲ ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಕಷ್ಟ ಅನ್ನೋದು. ಆದರೆ ನಾವು ಎಲ್ಲವನ್ನೂ ಅಷ್ಟು ಸಾರಾಸಗಟಾಗಿ ತೆಗೆದು ಹಾಕೋಕ್ಕಾಗಲ್ಲ. ವಿ ಕ್ಯಾನಾಟ್ ಬ್ರಷ್ ಇಟ್ ಅಸೈಡ್. ಯಾಕೆಂದರೆ ಯುವಶಕ್ತಿ ಇದೆಯಲ್ಲ, ಯಾವುದೇ ಒಂದು ದೇಶದಲ್ಲಿ, ಭಾರತದಲ್ಲಿ ಅಂತಲ್ಲ, ಯಾವುದೇ ಒಂದು ದೇಶದಲ್ಲಿ ಎರಡು ಶಕ್ತಿಗಳು ಒಗ್ಗೂಡಿದರೆ, ಸಂಘಟಿತರಾದರೆ, ಯುನೈಟ್ ಆದರೆ ಆ ಎರಡು ಶಕ್ತಿಗಳನ್ನು ಯಾರೂ ಎದುರಿಸೋದಕ್ಕಾಗಲ್ಲ. ಯಾವುದಪ್ಪ ಎರಡು ಶಕ್ತಿಗಳು ಅಂದರೆ, ಒಂದು ಆ ದೇಶದ ಯುವಶಕ್ತಿ, ಮತ್ತೊಂದು ಆ ದೇಶದ ರೈತ ಬಾಂಧವರು. ಇವರು ಸಂಘಟಿತರಾದರೆ, ಇವರು ಹೋರಾಟಕ್ಕಿಳಿದ್ರೆ, ಇವರು ಕ್ರಾಂತಿಕಾರಿಗಳಾದರೆ ಅದನ್ನು ತಡೆಯೋ ಶಕ್ತಿ ಯಾರಿಗೂ ಇರಲ್ಲ. ಈಗ ಇವತ್ತೇನು ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಪಕ್ಷ, ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಬರಲಿಕ್ಕೆ ಹೊರಟಿದೆ, ಇದರ ಹಿಂದೆ ಇರುವಂಥದ್ದು ಒಂದು ಯುವ ಪೀಳಿಗೆ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗಾದರೂ ಯಾಕಪ್ಪ ಅನ್ನಿಸ್ತು ಒಂದು ಪಕ್ಷ, ಹೊಸ ಪಕ್ಷ ಬೇಕು, ಹೊಸ ರೀತಿಯಲ್ಲಿ ಆಲೋಚನೆ ಮಾಡಬೇಕು, ಕ್ರಾಂತಿಕಾರಿಗಳಾಗಿ ಆಲೋಚನೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಬಂತು ಅಂದರೆ, ಸ್ವಾತಂತ್ರ್ಯ ನಂತರದ ಬಂದಂಥ ಎಲ್ಲ ಆಡಳಿತಗಳಿಂದ, ನಾನು ಯಾವುದೇ ಕಾರಣಕ್ಕೂ ರಾಜಕೀಯವನ್ನು ಮಾತಾಡೋದಕ್ಕೆ ಇಷ್ಟಪಡಲ್ಲ, ಸಂದರ್ಭೋಚಿತವಾಗಿ ಕೆಲವೊಂದು ವಿಷಯ ಹೇಳಬೇಕಾಗತ್ತೆ. ಬೇಸತ್ತು ಹೋಗಿದ್ದಾರೆ. ಇವತ್ತು ನಮ್ಮ ದೇಶವನ್ನು ಬಹಳವಾಗಿ ಕಾಡ್ತಾ ಇರುವಂಥ ಸಮಸ್ಯೆ ಅಂದರೆ, ಭಾಳ ಮೂಲಭೂತವಾಗಿ ಕಾಡ್ತಾ ಇರುವಂಥ ಸಮಸ್ಯೆ ಅಂದರೆ ನಿರುದ್ಯೋಗ ಸಮಸ್ಯೆ. ಅನೇಕ ಜನ ನಮ್ಮ ದೇಶವನ್ನು ಆಳಿದ್ರು. ಸ್ವಾತಂತ್ರ್ಯ ನಂತರ ಅಧಿಕಾರಕ್ಕೆ ಬಂದರು, ಅನೇಕ ಭರವಸೆಗಳನ್ನು ಕೊಟ್ಕೊಂಡು ಅಧಿಕಾರಕ್ಕೆ ಬಂದರು, ಅಧಿಕಾರವನ್ನು ಕೂಡ ಮಾಡಿದ್ರು. ಆದರೆ ಏನು ಈ ದೇಶದ ಜನ ಕನಸು ಕಂಡರು, ಆ ಮಟ್ಟಿನ ಒಂದು ಪರಿಹಾರವನ್ನು ಹುಡುಕುವಲ್ಲಿ ಎಲ್ಲರೂ ವಿಫಲರಾದರು. ಸಾಮಾನ್ಯರ ಬದುಕಿನಲ್ಲಿ ಜನ ಅಂದುಕೊಂಡಷ್ಟು ಒಳ್ಳೆಯದಾಗ್ತಾ ಇಲ್ಲ. ಯಾರನ್ನ ಬದಲಾಯಿಸಿದ್ರು ಅಷ್ಟೇ. ಇಟ್ ಹ್ಯಾಸ್ ಬಿಕಮ್ ಎನ್ ಓಲ್ಡ್ ವೈನ್ ಇನ್ ದಿ ನ್ಯೂ ಬಾಟಲ್. ಹೊಸ ಬಾಟಲಿಯಲ್ಲಿ ಹಳೆ ಮದ್ಯ. ಯಾವ ಸಮಸ್ಯೆಯನ್ನು ಬಗೆಹರಿತಾ ಇಲ್ಲ. ನಿರುದ್ಯೋಗ ಸಮಸ್ಯೆ ಇಡೀ ಯುವ ಸಮುದಾಯವನ್ನು ಕಿತ್ತು ತಿಂತಾ ಇದೆ. ಕೆಲಸದ ಅವಕಾಶಗಳೇ ಸಿಗ್ತಾ ಇಲ್ಲ, ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಇಲ್ಲ.
ಮುಂದೇನು, ನಮ್ಮ ಭವಿಷ್ಯ ಏನು ಅನ್ನುವಂಥದ್ದು ನಮ್ಮ ದೇಶದ ಯುವ ಜನತೆಯನ್ನು ಕಾಡಲಿಕ್ಕೆ ಶುರುವಾಯಿತು. ಆಗ ಒಂದು ಕ್ರಾಂತಿಕಾರಿ ಆಲೋಚನೆ ಬಂದು ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಯಾರೋ ಒಂದಷ್ಟು ಜನ ಯುವಕರ ತಲೆಗೆ ಬಂದು ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಇವತ್ತು ಹೊರಟಿದ್ದಾರೆ. ಇದು ಯಶಸ್ವಿಯಾಗುತ್ತೋ ಯಶಸ್ವಿ ಆಗಲ್ವೋ ಅನ್ನುವಂಥದ್ದನ್ನು ನಾವು ಈಗಲೇ ಹೇಳೋಕ್ಕಾಗಲ್ಲ. ನಾವು ಒಂದನ್ನು ಒಪ್ಪಲೇಬೇಕು, ಏನಂದರೆ ನಾವು ಇತಿಹಾಸದಿಂದ ಪಾಠವನ್ನು ಕಲಿಬೇಕಾಗತ್ತೆ. ಇತಿಹಾಸ ಯಾವಾಗಲೂ ಮರುಕಳಿಸುತ್ತೆ ಅಂತ ತಾವು ಕೇಳಿದ್ದೀರಿ. ಹಿಸ್ಟರಿ ರಿಪೀಟ್ಸ್ ಅನ್ನುವಂಥ ಮಾತನ್ನು ತಾವು ಕೇಳಿದ್ದೀರಿ. ಕೆಲವು ವರ್ಷಗಳ ಹಿಂದೆ ಒಂದು ಹೋರಾಟ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು. ತಮಗೆಲ್ಲ ನೆನಪಿರಬಹುದು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಆಯಿತು. ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡಿದಾಗ ಇಡೀ ದೇಶ ಆ ಹೋರಾಟಕ್ಕೆ ಸ್ಪಂದಿಸಿತು. ನಮ್ಮ ಜನ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಆ ರೀತಿಯ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಪ್ರಮುಖವಾದ ಪಾತ್ರವನ್ನು ವಹಿಸಿದಂಥವರು ಈ ದೇಶದ ಯುವ ಜನತೆ. ಈ ದೇಶದ ಯುವಜನತೆ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದರು. ಆನಂತರ ಆ ಚಳುವಳಿಗೆ ಪೂಜ್ಯ ಹಿರಿಯರಾದಂಥ ಶ್ರೀ ಅಣ್ಣಾ ಹಜಾರೆಯವರು ಕೈ ಜೋಡಿಸಿದರು. ಅವರು ಹೋರಾಟಕ್ಕೆ ಧುಮುಕಿದರು. ಆಗ ಅದು ಬೇರೆಯದೇ ರೂಪವನ್ನು ಪಡೆದುಕೊಂಡು ಈ ದೇಶದಲ್ಲಿ ಆಡಳಿತ ಮಾಡುವಂಥ ಜನಗಳಿಗೆ ಒಂದು ಬಿಸಿಯನ್ನು ಮುಟ್ಟಿಸಿದರು. ಇಡೀ ದೇಶ ಸ್ಪಂದಿಸಿತ್ತು ಆ ದಿವಸ. ಆದ್ದರಿಂದ ಅದನ್ನೊಮ್ಮೆ ನೋಡಿದಾಗ ನಾವು ಇತಿಹಾಸವನ್ನು ನೋಡಿ ಪಾಠ ಕಲಿಬೇಕಾಗತ್ತೆ. ಯುವಜನತೆಯಿಂದ ಏನೂ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ಒಗ್ಗಟ್ಟಿನಿಂದ ಹೋರಾಟಕ್ಕಿಳಿದರೆ, ಕ್ರಾಂತಿಕಾರಿಗಳಾಗಿ ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ಇದರ ಹಿನ್ನೆಲೆ ಇನ್ನೂ ನಮಗೆಲ್ಲ ಗೊತ್ತಿಲ್ಲ. ಇದರ ಹಿಂದೆ ಯಾರಿದ್ದಾರೆ, ಯಾವ ಉದ್ದೇಶ ಇದೆ? ಹೊರಗೆ ಬಹಳ ಶ್ರೇಷ್ಠ ಉದ್ದೇಶವನ್ನು ಇಟ್ಕೊಂಡು ನಮ್ಮ ದೇಶದ ಒಂದು ಪರಿವರ್ತನೆಯನ್ನು ತರಬೇಕು, ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕು, ಸಾಮಾಜಿಕವಾಗಿ ಚಿಂತನೆ ಮಾಡಬೇಕು. ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿ ಕಾಣಿಸ್ಕೊಂಡಿದೆ. ಆದರೆ ಮುಂದೇನು ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಈ ಮಧ್ಯೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಹೆಸರನ್ನು ಕೇಳಿದಾಗ ಬಹಳ ಜನ ಇದನ್ನು ತಮಾಷೆ ಮಾಡೋದುಂಟು. ಕಾಕ್ರೋಚ್ ಅಂದರೆ ಜಿರ್ಲೆ. ಯಾತಕ್ಕೆ ಜಿರ್ಲೆಗೆ ಈ ಪಕ್ಷದ ಹೆಸರನ್ನು ಇಟ್ಕೊಂಡಿದ್ದಾರೆ? ಏನಿದು, ಇನ್ನೇನು ಸಿಗಲಿಲ್ವ ಇವರಿಗೆ ಪಕ್ಷದ ಹೆಸರು ಇಟ್ಕೊಳ್ಳೋಕ್ಕೆ? ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಯಾಕೆ ಹೆಸರಿಟ್ಕೊಂಡಿದ್ದಾರೆ ಅಂತ ಅದಕ್ಕೆ ಕೆಲವರು ಕೊಡುವಂಥ ಕಾರಣ ಅಂದರೆ, ಇತ್ತೀಚೆಗೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಒಮ್ಮೆ ಮಾತನಾಡುವಾಗ ಈ ದೇಶದಲ್ಲಿ ಯುವಕರು ಇವತ್ತು ಕಾಕ್ರೋಚ್ ಜಿರ್ಲೆಗಳ ಥರ ಆಗಿದ್ದಾರೆ, ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ, ಬೇಡದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದರಿಂದ ಯುವಕರು ಹೌದು, ನಾವು ಕಾಕ್ರೋಚ್ ಇದ್ದ ಹಾಗೇ ನಾವೇ ನೋಡಿ ಈಗ ಸಾಧನೆ ಮಾಡಿ ತೋರಿಸ್ತೀವಿ ಅಂಥೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಹೆಸರನ್ನು ಇಟ್ಟಿರಬಹುದು ಅನ್ನುವಂಥ ಮಾತು ಕೇಳಿ ಬರ್ತಾಯಿದೆ. ನೋಡಿ, ಯಾರೇ ಆಗಲಿ ನ್ಯಾಯಮೂರ್ತಿಗಳ ಹೆಸರನ್ನು ಅನಗತ್ಯವಾಗಿ ಈ ರೀತಿ ತರಬಾರ್ದು. ಮತ್ತು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಖಂಡಿತವಾಗಿಯೂ ಯುವಜನತೆಯನ್ನು ಹೀಯಾಳಿಸುವ ದೃಷ್ಟಿಯಿಂದ ಕಾಕ್ರೋಚ್ ಥರ ಆಗಿದ್ದಾರೆ ಅಂತ ಹೇಳಿದ್ದಲ್ಲ. ಅದು ಅವರು ಬೇಸರದಿಂದ ಹೇಳಿದ್ದು, ನೋವಿನಿಂದ ಹೇಳಿದ್ದು. ಅಂದರೆ ಅವರ ಯುವಶಕ್ತಿ ಏನಿದೆ ಅದು ಇವತ್ತು ವ್ಯರ್ಥ ಆಗ್ತಾ ಇದೆ, ಸದುಪಯೋಗ ಆಗಬೇಕು. ಯಾರು ಇವತ್ತು ಈ ದೇಶವನ್ನು ಆಡಳಿತ ನಡೆಸ್ತಾ ಇದ್ದಾರೋ ಅವ್ರುಗಳೆಲ್ಲ ಸೇರಿ
ಅವರಿಗೆ ಒಂದು ಸರಿಯಾದ ದಾರಿಯನ್ನು ತೋರಿಸ್ಬೇಕು, ಸರಿಯಾದ ಮಾರ್ಗದರ್ಶನವನ್ನು ಮಾಡಬೇಕು, ಅವ್ರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಿ ಅವರು ಸರಿದಾರಿಗೆ ಬರುವಂತೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹೇಳಿದ್ರೆ ಹೊರತು, ಕೇವಲ ಅದೊಂದು ಉದಾಹರಣೆಯಾಗಿ ಹೇಳಿದರೆ ಹೊರತು ಅವರು ಖಂಡಿತವಾಗಿಯೂ ಯಾರನ್ನು ಟೀಕಿಸುವ ದೃಷ್ಟಿಯಿಂದ ಹೇಳಿದಂಥ ಮಾತಲ್ಲ ಅದು. ಆದ್ದರಿಂದ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ, ಅನಗತ್ಯವಾಗಿ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳ ಹೆಸರನ್ನು ದಯವಿಟ್ಟು ಇದರಲ್ಲಿ ತರಬೇಡಿ. ನಿಮಗಿಷ್ಟ ಬಂದಿದ್ದರೆ ನೀವು ನಿಮ್ಮ ಪಕ್ಷಕ್ಕೆ ಯಾವ ಹೆಸರಾದರೂ ಇಟ್ಕೊಳ್ಳಿ, ಯಾವುದಾದ್ರೂ ಹೆಸರು, ಅದು ನಿಮ್ಮಿಷ್ಟ. ಆದರೆ ಅದಕ್ಕೆ ಕಾರಣ ಕೊಡುವಾಗ ಬೇರೆ ಯಾರನ್ನು ದೂಷಿಸುವಂಥದ್ದಾಗಲಿ ಅಥವಾ ಅವ್ರ ಮೇಲೆ ಅಪಾದನೆ ಮಾಡುವಂಥದ್ದಾಗಲಿ ಖಂಡಿತವಾಗಿಯೂ ಇದು ಒಳ್ಳೆಯದಲ್ಲ. ಇನ್ನು ನಮ್ಮ ಯುವಶಕ್ತಿ ಏನಿದೆ, ಇವರಿಗೆ ಒಂದು ಕಿವಿ ಮಾತು ಹೇಳೋದು ಅಂದರೆ, ನೀವು ಇಂತಹದೊಂದು ಕ್ರಾಂತಿಕಾರಿ ಬೆಳವಣಿಗೆಯನ್ನು ಮಾಡ್ತಾಯಿದ್ದೀರಿ, ಒಂದು ಪಕ್ಷವನ್ನು ಕಟ್ತಾ ಇದ್ದೀರಿ ಅಂದರೆ ಒಳ್ಳೆಯದು ಮಾಡಿ, ಬೇಡ ಅಂತ ಹೇಳಲ್ಲ. ಆದರೆ ನಿಮಗೆ ನೀವೇ ಮಾಡ್ಕೊಳ್ಳೋಕ್ಕಾಗಲ್ಲ, ನಿಮಗೆ ಹಿರಿಯರ ಮಾರ್ಗದರ್ಶನ ಬೇಕು. ನಾನು ಆಗಲೇ ಹೇಳಿದಾಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಾಗ ಅಂದಿನ ನೇತೃತ್ವವನ್ನು ವಹಿಸಿದಂಥವರು ಹಿರಿಯರು ಪೂಜ್ಯರು ಆದ ಶ್ರೀ ಅಣ್ಣಾ ಹಜಾರೆಯವರು. ಆ ರೀತಿ ಇಬ್ಬರು ಸೇರಿ ಮಾಡಬೇಕು, ಹಿರಿಯರ ಮಾರ್ಗದರ್ಶನದಲ್ಲೇ ಮಾಡಬೇಕು. ನೀವು ಮನುಷ್ಯ ಎಷ್ಟೇ ವಿದ್ಯಾವಂತ ಬುದ್ಧಿವಂತರಾದರೂ ಅನುಭವ ಬೇಕು. ಅನುಭವ ಇಲ್ಲದೆ ಯಾವುದನ್ನು ಯಶಸ್ಸನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಆ ಅನುಭವ ನಿಮಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಈಗಷ್ಟೇ ಏನೋ ಒಂದು ಬದಲಾವಣೆಯನ್ನು ತರೋದಕ್ಕೆ ಹೊರಟಿದ್ದೀರಿ. ಅನುಭವ ಇರುವಂಥ ಹಿರಿಯರ ಮಾರ್ಗದರ್ಶನ ನಿಮಗೆ ಬೇಕೇ ಬೇಕು. ನೀವು ಆದ್ದರಿಂದ ಹಿರಿಯರನ್ನು ವಿಶ್ವಾಸಕ್ಕೆ ತಗೋಬೇಕು. ಯು ಹ್ಯಾವ್ ಟು ಟೇಕ್ ದೆಮ್ ಫಾರ್ ಕಾನ್ಫಿಡೆನ್ಸ್. ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ನೀವು ಮಾಡಬೇಕು. ಆಗ ನಮ್ಮ ಹಿರಿಯ ಕವಿ ದ ರಾ ಬೇಂದ್ರೆಯವರು ಹೇಳಿದಾಗೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ. ಹಾಗೆ ಹಿರಿಯರ ಮಾರ್ಗದರ್ಶನವೂ ಬೇಕು, ನಿಮ್ಮ ಯುವಶಕ್ತಿಯೂ ಬೇಕು. ಒಗ್ಗೂಡಿಸಿ ಮಾಡಿದಾಗ ಬಹುಶಃ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಈ ಇತಿಹಾಸವನ್ನು ನೋಡಿ ಪಾಠ ಕಲಿಯುವಂಥದ್ರಲ್ಲಿ ಇನ್ನೊಂದು ವಿಚಾರ ಇದೆ. ಭಾಳ ವರ್ಷಗಳ ಹಿಂದೆ 21 ವರ್ಷ ಆಗಿರಬೇಕಾಗಿತ್ತು ಮತ ಚಲಾಯಿಸಲು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮತ ಚಲಾವಣೆ ಭಾಳ ಮುಖ್ಯವಾದ ಪಾತ್ರ. ಅವರೇ ನಮ್ಮ ನಾಯಕರನ್ನ ಆಯ್ಕೆ ಮಾಡೋದು, ನಾವೇ. ಹಾಗಾಗಿ 21 ವರ್ಷ ತುಂಬಿರಬೇಕಿತ್ತು. ಆದರೆ ಅದನ್ನು 18 ವರ್ಷಕ್ಕೆ ಇಳಿಸಲಾಯಿತು. 18 ವರ್ಷ ತುಂಬಿದ್ದವರು ಮತ ಚಲಾಯಿಸ್ಬೋದು ಅಂತಾಯಿತು. ಅದಾದಾಗ ಒಂದು ದೊಡ್ಡ ರಾಜಕೀಯ ಧ್ರುವೀಕರಣ ಆಯಿತು ನಮ್ಮ ದೇಶದಲ್ಲಿ. ಮೊದಲ ಬಾರಿಗೆ ಯಾವಾಗ ಯುವಕರು ಮತ ಹಾಕೋದಕ್ಕೆ ಅವಕಾಶ ಸಿಕ್ತೋ ಅದೊಂದು ದೊಡ್ಡ ಬದಲಾವಣೆಯನ್ನು ತಂತು. ನಾವು ಇತಿಹಾಸದಿಂದ ಕಲಿತಂಥ ಇದೊಂದು ಪಾಠ ಅಂದರೆ, ಯುವಶಕ್ತಿ ಒಗ್ಗೂಡಿದರೆ ಏನು ಮಾಡ್ಬೋದು, ಏನೆಲ್ಲ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಈ ರೀತಿ ಇವತ್ತೇನೋ ಯುವಶಕ್ತಿ ಮಾಡೋದಕ್ಕೆ ಹೊರಟಿದ್ದಾರೆ, ನೋಡೋಣ ಅವರನ್ನು. ಇನ್ನು ಇದನ್ನು ಅಮೇರಿಕಾದಿಂದ ಚಾಲನೆ ಮಾಡಲಾಗಿದೆ, ಆದ್ದರಿಂದ ಇಲ್ಲಿ ಅಮೇರಿಕಾದ ಕೈವಾಡ ಇರ್ಬೋದು. ಈ ಒಂದು ಈ ಕ್ರಾಂತಿಕಾರಿ ಬದಲಾವಣೆ ಇಲ್ಲಿ ಅಂದರೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಅಮೇರಿಕಕ್ಕೆ ನಮ್ಮ ದೇಶದ ರಾಜಕೀಯದಲ್ಲಿ ಕಿಂಚಿತ್ತೂ ಆಸಕ್ತಿ ಇಲ್ಲ, ಏನೂ ಅಗತ್ಯ ಇಲ್ಲ. ಜೊತೆಗೆ ಇವತ್ತು ತಮಗೆಲ್ಲ ಗೊತ್ತಿದೆ, ಅಮೇರಿಕಾ ದೇಶ ತನ್ನಷ್ಟಕ್ಕೆ ತಾನೇ ಹತ್ತಿ ಉರಿತಾ ಇದೆ. ಅವ್ರಿಗೆ ಅವ್ರ ಸಮಸ್ಯೆ ಬಗೆಹರಿಸ್ಕೊಳ್ಳೋದು ಹೇಗೆ ಅನ್ನೋದು ಯೋಚನೆ ಆಗಿದೆ. ಅಂದಮೇಲೆ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಯಾಕೆ ತಾನೇ ಅವ್ರು ಕೈ ಜೋಡಿಸ್ತಾರೆ, ಯಾಕೆ ಮೂಗು ತೂರಿಸ್ತಾರೆ ಅವರು? ಖಂಡಿತ ಇಲ್ಲ. ಆದ್ದರಿಂದ ಇದು ಈ ದೇಶದ ಯುವಕರೇ ಮಾಡ್ತಾ ಇರುವಂಥದ್ದು. ಇವರು ಚುನಾವಣಾ ಪ್ರಣಾಳಿಕೆಗಳನ್ನು ಈಗಾಗಲೇ ಒಂದಷ್ಟು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾದಂಥ ಒಂದು ಆಕರ್ಷಣೆ ಇರುವಂಥ ಒಂದು ಪ್ರಣಾಳಿಕೆ ಅಂದರೆ, ನಾವು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಎಲ್ಲ ಸ್ಥಳಗಳಲ್ಲಿಯೂ ಸಹ 50% ಮೀಸಲಾತಿಯನ್ನು ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ ಅಂತ. ಇದರಲ್ಲೇನು ತಪ್ಪಿಲ್ಲ. ಯಾಕೆಂದರೆ ನಾವು ಮಾತೆತ್ತಿದರೆ ಸಮಾನತೆ ಬಗ್ಗೆ ಮಾತನಾಡೋ ನಾವು 50% ಮೀಸಲಾತಿಯನ್ನು
ಕೊಡೋದರಲ್ಲಿ ಯಾವ ತಪ್ಪು ಇಲ್ಲ, ಅದೊಂದನ್ನು ಮಾಡಿದ್ದಾರೆ. ಮತ್ತು ನಾವು ಯಾರಿಗೂ ಅಪೀಸ್ ಮಾಡುವಂಥ ಸ್ಥಾನಮಾನಗಳನ್ನು ಕೊಡೋದಿಲ್ಲ ಅನ್ನುವಂಥ ಮತ್ತೊಂದು ಪ್ರಣಾಳಿಕೆಯನ್ನು ಅವರು ನೀಡಿದ್ದಾರೆ. ಮತ್ತು ಪಕ್ಷಾಂತರ, ಯಾರಾದರೂ ಪಕ್ಷಾಂತರ ಮಾಡಿದರೆ ಅಂತಹ ವ್ಯಕ್ತಿ ಕನಿಷ್ಠ 20 ವರ್ಷಗಳ ಕಾಲ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂದಿದ್ದಾರೆ. ಹೀಗೆ ಕೆಲವು ಈಗಷ್ಟೇ ಪ್ರಣಾಳಿಕೆಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಅದೆಲ್ಲ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗುತ್ತೆ. ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ, ಎಷ್ಟು ಮಟ್ಟಿಗೆ ವ್ಯವಸ್ಥಿತವಾಗಿ ಇವರು ಹೋರಾಟ ಮಾಡ್ತಾರೆ, ಪಕ್ಷವನ್ನು ಕಟ್ಟುತ್ತಾರೆ, ಭಾರತ ದೇಶದಲ್ಲೊಂದು ರಾಜಕೀಯ ಧ್ರುವೀಕರಣವನ್ನೇನಾದರೂ ಇವರು ಮಾಡ್ತಾರಾ ಇಲ್ವಾ, ಇದನ್ನೆಲ್ಲ ನಾವು ಕಾದು ನೋಡಬೇಕು. ಆದುದರಿಂದ ಇದೊಂದು ಹೊಸ ವಿಷಯ, ಹೊಸ ಸುದ್ದಿ, ಇಡೀ ದೇಶದಾದ್ಯಂತ ಸಂಚಲನವನ್ನು ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನು ನಾನು ತಮ್ಮ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೋ ನಾವೆಲ್ಲರೂ ಕಾದು ನೋಡೋಣ, ದೇಶಕ್ಕೆ ಒಳಿತಾಗಲಿ ಅಂತ ಆಶಿಸೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.